ಬೆಂಗಳೂರಲ್ಲಿ ಹಾಡ ಹಗಲೇ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ 20ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಖಾಕಿ ಪಡೆ ನಡೆಸಿದೆ. ಬೆಂಗಳೂರಲ್ಲಿ ಹಾಡ ಹಗಲೇ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ 20ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಖಾಕಿ ಪಡೆ ನಡೆಸಿದೆ. 20 ಜನರ ವಿಚಾರಣೆಯನ್ನ ನಡೆಸಿದ್ರೂ ಕೂಡ ಆರೋಪಿಗಳ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ಬ್ಯಾಂಕ್ ಸಿಬ್ಬಂದಿ, ಸಿಎಂಎಸ್ ಸಿಬ್ಬಂದಿ ಸೇರಿ 20 ಜನರ ವಿಚಾರಣೆಯನ್ನ ಮಾಡಲಾಗಿದೆ. ಘಟನೆಯ ಟೈಮ್ ಲೈನ್ ಮ್ಯಾಚ್ ಮಾಡಿ ಪೊಲೀಸರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆಯ ವೇಳೆ ರಾಬರಿ ಬಗ್ಗೆ ಯಾವುದೇ ಸುಳಿವು ಕೂಡ ಪತ್ತೆಯಾಗಿಲ್ಲ. ವಿವಿಧ ತಂಡಗಳಾಗಿ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯಿಂದ ಶೋಧ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ 20ಕ್ಕೂ ಹೆಚ್ಚು ಜನರ ವಿಚಾರಣೆಯನ್ನ ಖಾಕಿ ಪಡೆ ನಡೆಸಿದೆ. ಆದರೆ ಇನ್ನೂ ಕೂಡ ಆರೋಪಿಗಳ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ಜೊತೆಗೆ 20 ಜನರ ವಿಚಾರಣೆಯನ್ನ ಏನ್ ನಡೆಸ್ತಾ ಇದ್ದಾರೆ, ಆ ಒಂದು ಸಂದರ್ಭದಲ್ಲಿ ಟೈಮ್ ಮ್ಯಾಚ್ ಮಾಡ್ತಾರೆ. ಅವರು ಹೇಳುವಂತಹ ಹೇಳಿಕೆ ಆಗಿರಬಹುದು, ಜೊತೆಗೆ ಆ ಒಂದು ಯಾವ ಟೈಮ್ನಲ್ಲಿ ಜರುಗಿದೆ ಅದೆಲ್ಲದರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. 20 ಜನರನ್ನ ವಿಚಾರಣೆ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಸುಳಿವು ಕೂಡ ಸಿಕ್ಕಿಲ್ವಂತೆ. ಬೇರೆ ಬೇರೆ ತಂಡವಾಗಿ ಈ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ, ಜೊತೆಗೆ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಗೆ ರಾತ್ರಿಯೆಲ್ಲ ವಿಚಾರಣೆಯ ಬಿಸಿ. ಸಿಎಂಎಸ್ ವಾಹನದಲ್ಲಿ ಚಾಲಕ ವಿನೋದ್ ಕುಮಾರ್ ಇದ್ರು. ವಾಹನದಲ್ಲಿದ್ದ ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ, ಹಣ ತುಂಬಿದ ವಾಹನದಲ್ಲಿದ್ದ ಕಸ್ಟೋಡಿಯನ್ ಅಫ್ತಾಬ್. ಸಿಎಂಎಸ್ನ ಅಧಿಕಾರಿಗಳಿಂದಲೂ ಕೂಡ ಅನೇಕ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸಿಎಂಎಸ್ ಸೆಕ್ಯೂರಿಟಿ ಸಿಬ್ಬಂದಿಗೆ ರಾತ್ರಿಯೆಲ್ಲ ವಿಚಾರಣೆಯ ಬಿಸಿ. ಸಿಎಂಎಸ್ ವಾಹನದಲ್ಲಿ ಚಾಲಕ ವಿನೋದ್ ಕುಮಾರ್, ವಾಹನದಲ್ಲಿದ್ದ ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ, ಹಣ ತುಂಬಿದ್ದ ಏನು ಒಂದು ವ್ಯಾನ್ ಇತ್ತು, ಅಲ್ಲಿ ಸದ್ಯಕ್ಕೆ ಸಿಬ್ಬಂದಿಗಳಿದ್ರಲ್ಲ ಅವರೆಲ್ಲರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ 20 ಜನರ ವಿಚಾರಣೆಯನ್ನ ಮಾಡಲಾಗಿದೆ, ಆದ್ರೆ ಇನ್ನೂ ಕೂಡ ಆರೋಪಿಗಳ ಸುಳಿವು ಸಿಕ್ಕಿಲ್ಲ ಅಂತಂದ್ರೆ ಹೆಂಗೆ ಅಂತ? ಅಂದ್ರೆ ಈಗಾಗಲೇ ಏನು ನಿನ್ನೆಯಿಂದನೂ ಸಹ ಸಾಕಷ್ಟು ಜನರನ್ನ ಏನು ಪೊಲೀಸರು ವಿಚಾರಣೆ ಮಾಡಿರುವಂತದ್ದು. ಅಂದ್ರೆ ಆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಪೊಲೀಸರು ಏನು ಒಂದು ಸಿಬ್ಬಂದಿಗಳು ಯಾರಿರ್ತಾರೆ ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ 20 ಜನರ ವಿಚಾರಣೆಯನ್ನ ಮಾಡಲಾಗಿದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಜನರ ವಿಚಾರಣೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ಪ್ರತಿಯೊಂದು CCTV ವಿಜುವಲ್ಸ್ ಅನ್ನ ಸದ್ಯಕ್ಕೆ ಕಲೆ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಆ ಒಂದು ವಾಹನ ಎಲ್ಲಿವರೆಗೂ ಹೋಯಿತು, ಎಲ್ಲಿ ಆ ವಾಹನವನ್ನ ನಿಲುಗಡೆ ಮಾಡಿದ್ರು, ಜೊತೆಗೆ ಯಾವ ಕಾರನ್ನ ಬಳಕೆ ಮಾಡಿದ್ರು, ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಸದ್ಯಕ್ಕೆ ತನಿಖೆಯನ್ನ ಮಾಡಿದ್ದಾರೆ. 20 ಜನರ ವಿಚಾರಣೆ ಮಾಡಿದ್ರು ಕೂಡ ಆರೋಪಿಗಳ ಸುಳಿವು ಇನ್ನೂ ಕೂಡ ಪತ್ತೆ ಆಗಿಲ್ವಂತೆ. ಹಾಗಾಗಿ ತಂಡಗಳಾಗಿ ಮಾಡಿಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ, ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ವಾಹನದಲ್ಲಿ ಏನು ಗನ್ಮ್ಯಾನ್ಗಳಿದ್ರಲ್ಲ ತಮ್ಮಯ್ಯ ಮತ್ತು ರಾಜಣ್ಣ, ಅವರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಈಗ ಆರ್ಬಿಐನವರು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಹೋಗೋದು ಎಷ್ಟು ಸರಿ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಜೊತೆಗೆ ಈ ರೀತಿಯಾಗಿ ಸಿಬ್ಬಂದಿಗಳು ನೆಗ್ಲೆಕ್ಟ್ ಮಾಡಿದ್ರೆ ಈ ಆಬ್ವಿಯಸ್ಲಿ ಅವ್ರಿಗೆ ಹೆಂಗಾಗುತ್ತೆ ಅಂತಂದ್ರೆ, ರಾಬರಿ ಮಾಡೋರಿಗೆ ಅವ್ರು ಬಂದಿದ ತಕ್ಷಣ ಅವ್ರನ್ನ ಅಕ್ಸೆಪ್ಟ್ ಮಾಡಿಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಆಗೋದೇ ಇಲ್ಲ, ಸರಿ ಅಂತ ಅವ್ರು ತಗೊಂಡು ಹೋಗ್ತಾರೆ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ಪ್ರಾಬ್ಲಮ್ ಆಗಿರೋದು ಅಥವಾ ತೊಂದರೆ ಆಗಿರೋದು ಅಂತಂದ್ರೆ ಗನ್ಮ್ಯಾನ್ ಮತ್ತು ಸಿಬ್ಬಂದಿ ಏನಿದ್ರೆ ಅವ್ರದ್ದು. ದರೋಡೆ ಬಳಿಕ ತಮಿಳುನಾಡಿನತ್ತ ಆರೋಪಿಗಳು ಎಸ್ಕೇಪ್. ಈಗ ಆಲ್ರೆಡಿ ಬೆಂಗಳೂರು ಗಡಿಯನ್ನ ದರೋಡೆಕೋರರು ದಾಟಿದ್ದಾರೆ. ಬಹಳ ದೊಡ್ಡ ಸವಾಲಾಗಿದೆ ಈ ಒಂದು ಕೇಸನ್ನ ಭೇದಿಸೋದು. ಹೊಸಕೋಟೆ ಟೋಲ್ ಮೂಲಕ ಎಸ್ಕೇಪ್ ಆಗಿರುವ ಶಂಕೆ. ಆಂಧ್ರ ಪ್ರದೇಶ ಅಥವಾ ತಮಿಳುನಾಡು ಕಡೆ ಪರಾರಿಯಾಗಿದ್ದಾರೆ ಎಂಬ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಕೋಲಾರ ಗಡಿ ಭಾಗ ಮಾಲೂರು ರಾಮಚಂದ್ರದಲ್ಲಿ ಅಲರ್ಟ್ ಆಗಿರೋದಕ್ಕೆ ತಿಳಿಸಲಾಗಿದೆ. ಅಲ್ಲೇನು ಪೊಲೀಸ್ ಠಾಣೆಗಳಿದ್ದಾವೆ ಅಥವಾ ಚೆಕ್ ಪೋಸ್ಟ್ಗಳೇನಿದ್ದಾವೆ ಅಲ್ಲೂ ಕೂಡ ಸದ್ಯಕ್ಕೆ ಅಲರ್ಟ್ ಆಗಿರ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. CCTV ದೃಶ್ಯ ಆಧರಿಸಿ ಕಾರು ಪತ್ತೆಗೆ ಖಾಕಿ ಮುಂದಾಗಿದೆ. ರಾತ್ರಿಯೆಲ್ಲ ಪರಿಶೀಲನೆ ನಡೆಸಿರುವ ಪೊಲೀಸರು ರಾತ್ರಿ ಪೂರ್ತಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಈ ಒಂದು ಕಾರ್ ಎಲ್ಲಿಗೆ ಹೋಯಿತು ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಪರಿಶೀಲನೆ ಮಾಡಿದ್ದಾರೆ. ಆ ಆರೋಪಿಗಳು ಯಾರು ಎಂಬ ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ದರೋಡೆಯ ಬಳಿಕ ಈ ಆರೋಪಿಗಳೇನಿದ್ರು ಅವರೆಲ್ಲರೂ ಕೂಡ ತಮಿಳುನಾಡಿನತ್ತ ಹೋಗಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಈಗ ಆಲ್ರೆಡಿ ಬೆಂಗಳೂರು ಗಡಿಯನ್ನ ದಾಟಿ ಹೋಗಿದ್ದಾರೆ. ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಾಕೆಂತಂದ್ರೆ ಬೆಂಗಳೂರು ಕ್ರಾಸ್ ಮಾಡಿ ಹೋಗಿರೋದ್ರಿಂದ ಈಗ ಬೇರೆ ಕಡೆ ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ತಮಿಳುನಾಡಿಗೆ ಹೋಗಿ ಹುಡುಕಬೇಕಂತಂದ್ರೂ ಕೂಡ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಲನೆ ಮಾಡಬೇಕಾಗುತ್ತೆ, ಜೊತೆಗೆ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಏಕಾಏಕಿ
ಏಕಾಏಕಿ ನಾವು ಹೋಗಿ ತಮಿಳ್ನಾಡಲ್ಲಿ ಎನ್ಕ್ವೈರಿ ಮಾಡ್ತೀವಿ ಅಥವಾ ಹುಡುಕಾಟವನ್ನ ಮಾಡ್ತೀವಿ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಈಸಿಯಾಗಿ ಪರ್ಮಿಷನ್ ಕೊಡೋದಿಲ್ಲ. ಹಾಗಾಗಿ ಅಲ್ಲಿ ಹೋಗಿ ಏನು ಪೊಲೀಸ್ ಠಾಣೆಗಳಿರ್ತವೆ ಅಥವಾ ಅಲ್ಲಿರುವಂತಹ ಮುಖ್ಯ ಅಧಿಕಾರಿಗಳೇನಿರ್ತಾರೆ ಅವರ ಬಳಿ ಹೋಗಿ ಪರ್ಮಿಷನ್ ಅನ್ನು ತಗೊಳ್ಬೇಕಾಗತ್ತೆ. ಅದಾದ ನಂತರ ಈ ಒಂದು ಎನ್ಕ್ವೈರಿಯನ್ನ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದ್ರು ತಮಿಳ್ನಾಡಿಗೆ ಹೋಗಿದ್ದಾರೆ ಅಂತಂದ್ರೆ ಅಲ್ಲಿ ಪೊಲೀಸವ್ರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿಯಾಗಿ ನಮ್ಮಲ್ಲಿ ಇಷ್ಟು 7 ಕೋಟಿ ದರೋಡೆ ಆಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರೂ ಕೂಡ ತಮಿಳ್ನಾಡಿಗೆ ಬಂದಿದ್ದಾರೆ ಅಂತ ಶಂಕೆ ಕೂಡ ವ್ಯಕ್ತ ಆಗಿದೆ ಅಂತ ಅಲ್ಲಿ ಠಾಣೆಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ.